ನವೆಂಬರ್ 18, 2025 ಹಾಸನ ಜಿಲ್ಲೆಯ ಜನತೆಗೆ ಕರಾಳ ದಿನ. ಯಾಕಂದರೆ ಅರ್ಕಲ್ಗೂಡಿನಲ್ಲಿ ಮಹಾದೇವಿ ಎಂಬ ಮಹಿಳೆ ತನ್ನ 1.5 ವರ್ಷದ ಮಗುವಿನೊಂದಿಗೆ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಸ್ನೇಹಿತರೆ, ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ಮಾಧ್ಯಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಪತಿ ಹಾಗೂ ಅತ್ತೆ ಕಿರುಕುಳ ಕೊಡ್ತಾ ಇದ್ರು. ಈ ಬಗ್ಗೆ ಅನೇಕ ಬಾರಿ ಪೊಲೀಸ್ ಠಾಣೆಗೆ ಹೋದಾಗ ಕೂಡ ಅಲ್ಲಿ ರಾಜಿ ಮಾಡಿ ಕಳಿಸಿದ್ರು. ಪೊಲೀಸಲ್ಲಿ ಎಷ್ಟು ಬಾರಿ ಅವಳು ಹೇಳ್ಕೊಂಡ್ರು ಕೂಡ ಅವಳಿಗೆ ನ್ಯಾಯ ಸಿಗಲಿಲ್ಲ ಅಥವಾ ಪ್ರಕರಣ ದಾಖಲಾಗಲಿಲ್ಲ. ಹೀಗಾಗಿ ಈ ಸಮಾಜ ತಾನು ಬದುಕಲು ಬಿಡಲ್ಲ ಅನ್ನುವಂತಹ ಕಾರಣವನ್ನ ಇಟ್ಕೊಂಡು ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾಳೆ. ಆತ್ಮಹತ್ಯೆಗೂ ಮೊದಲು ವಿಡಿಯೋವನ್ನ ಮಾಡಿ ಅವಳ ನೋವನ್ನೆಲ್ಲ ಹಂಚಿಕೊಂಡು ಕಾವೇರಿ ನದಿಗೆ ಹಾರ್ತಾಳೆ, ಪ್ರಾಣವನ್ನ ತ್ಯಜಿಸ್ತಾಳೆ. ಸ್ನೇಹಿತರೆ, ಈ ಥರ ಪ್ರಕರಣಗಳು ನಾವು ಬಹಳಷ್ಟು ನೋಡಿದ್ದೀವಿ. ಹೆಣ್ಮಕ್ಳು ಲೈವ್ ವಿಡಿಯೋವನ್ನ ಮಾಡ್ತಾ ತಮ್ಮ ದುಃಖವನ್ನ ಹೇಳ್ಕೊಳ್ತಾ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಆದರೆ ಇಲ್ಲಿ ಆಕೆ ತನ್ನ ಮಗುವನ್ನು ಕೊಂದು ತಾನು ಕೂಡ ಸಾಯ್ತಾ ಇದ್ದಾಳೆ ಅಂತಂದರೆ ಅವಳಿಗೆ ಸಮಾಜದ ಮೇಲೆ ಯಾವ ಮಟ್ಟಿನ ನಂಬಿಕೆ ಇಲ್ಲದೆ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಒಂದು ಯೋಚನೆ ಮಾಡಬೇಕು ಸ್ನೇಹಿತರೆ, ನಮಗೆ ಕಾನೂನಿನ ರಕ್ಷಣೆ ಇದೆ. ನೊಂದಂಥ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಆದರೂ ಕೂಡ ಕುಟುಂಬ ಅಂತ ಅಂದಾಗ ರಾಜಿ ಮಾಡಲು ಪ್ರಯತ್ನ ಪಟ್ಟೇ ಪಡ್ತಾರೆ. ಅಂತ ಮಾತ್ರಕ್ಕೆ ಅವ್ರಿಗೆ ನ್ಯಾಯನೇ ಇಲ್ಲ ಅಂತ ಯಾರೂ ಕೂಡ ಚಿಂತಿಸೋ ಅಗತ್ಯ ಇಲ್ಲ. ಒಂದೊಮ್ಮೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಅವರ ದೂರನ್ನ ತೆಗೆದುಕೊಳ್ಳದಿದ್ದರೆ ಅದರ ಮೇಲಿನ ವ್ಯವಸ್ಥೆ ಇದೆ. ಅವರು SP ಆಫೀಸ್ವರೆಗೂ ಕೂಡ ತಮ್ಮ ಕಂಪ್ಲೇಂಟನ್ನು ತೆಗೆದುಕೊಂಡು ಹೋಗ್ಬೋದು. SP ಅವರು, ಅಡಿಷನಲ್ SP ಅವರು ಕೂಡ ಅನೇಕ ಬಾರಿ ಈ ಥರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ ಹೇಳಿ ಜಿಲ್ಲಾ ನ್ಯಾಯಾಲಯದಲ್ಲಿ ಇದೆ. ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲಿ ಹೋಗಿ ತಮ್ಮ ದೂರನ್ನು ಕೊಡ್ಬೋದು. ಅಲ್ಲಿರುವಂತಹ ನ್ಯಾಯಾಧೀಶರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಅಥವಾ SP ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ, ನಿರ್ದೇಶನ ಕೊಡ್ತಾರೆ. ಈ ಪ್ರಕರಣವನ್ನು ನೀವು ಗಂಭೀರತೆಯಿಂದ ಪರಿಗಣಿಸಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತ. ಇನ್ನೊಂದು ಸಂತೋಷದ ವಿಚಾರ ಅಂತಂದರೆ, ಇಂದು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಲತಾ ಕುಮಾರಿರವರು ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೇ ಒಂದು ಮಹಿಳಾ ಸಹಾಯವಾಣಿಯನ್ನು, ಜೊತೆಗೆ ಕಾನೂನು ಸಲಹೆ ಹಾಗೂ ಸಹಾಯ ಎಂಬಂತಹ ಒಂದು ಕೌಂಟರನ್ನು ತೆಗೆದಿದ್ದಾರೆ. ನಮ್ಮ ಏನೇ ದೂರುಗಳಿದ್ದರೂ ಕೂಡ ನಾವು ಅಲ್ಲಿ ಹೋಗಿ ಹೇಳ್ಕೊಳ್ಬೋದು. ತಜ್ಞರು, ಕಾನೂನು ತಜ್ಞರು ಆ ಪ್ರಕರಣದ ಬಗ್ಗೆ ಸಲಹೆ ಮಾರ್ಗದರ್ಶನಗಳನ್ನು ಮಾಡ್ತಾರೆ. ನಾವು ಯಾವತ್ತೂ ಕೂಡ ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ಎದೆಗುಂದುವ ಅವಶ್ಯಕತೆ ಇಲ್ಲ. ಹೇಗೆ ನಮಗೆ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ನಾವು ತಜ್ಞ ವೈದ್ಯರನ್ನು ಭೇಟಿ ಆಗ್ತೀವೋ ಅದೇ ಥರ ನಮಗೆ ಕುಟುಂಬದಲ್ಲಿ ಇರ್ಬೋದು, ಸಮಾಜದಲ್ಲಿರ್ಬೋದು, ನಮ್ಮ ಮಾನ ಪ್ರಾಣಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಕೇವಲ ಬಲಿಷ್ಠರಿಗೆ ಮಾತ್ರ ನ್ಯಾಯ ಇದೆ ಅಂತ ಅನ್ನೋದನ್ನ ಮರೆತು ಎಲ್ಲರಿಗೂ ಕೂಡ ನ್ಯಾಯ ಒಂದೇ ಅಂತ ಭಾವಿಸಿ ನಾವು ಸಂಬಂಧಿಸಿದಂಥ ಪೊಲೀಸ್ ಅಧಿಕಾರಿಗಳನ್ನು, ಸಂಬಂಧಪಟ್ಟವರನ್ನು ಸಂಪರ್ಕ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕೇ ವಿನಃ ಆತ್ಮಹತ್ಯೆ ಒಂದೇ ಎಲ್ಲ ಸಮಸ್ಯೆಗೂ ಪರಿಹಾರ ಅಲ್ಲ. ಆತ್ಮಹತ್ಯೆ ಕೇವಲ ಒಂದು ವ್ಯಕ್ತಿ ಸಾಯೋದಲ್ಲ, ಇಡೀ ಕುಟುಂಬವನ್ನು ಸಾಯಿಸುತ್ತೆ. ಜೊತೆಗೆ ಅದೇ ಥರ ಸಮಸ್ಯೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ದಾರಿ ತಪ್ಪಿಸುತ್ತೆ. ಯಾಕಂದರೆ ನನಗೆ ನ್ಯಾಯ ಸಿಗದೆ ನಾನು ಸಾಯ್ತಾ ಇದ್ದೀನಿ, ನಿಮಗೆ ನ್ಯಾಯ ಸಿಗುತ್ತೋ ಇಲ್ವೋ ಅಂತ ಈ ಥರ ಒಂದು ಕೆಟ್ಟ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ನಾನು ಪೊಲೀಸ್ ಸಹೋದರ ಸಹೋದರಿಯರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಒಂದು ಹೆಣ್ಮಕ್ಳು ಒಂದು ದೂರು ಅಂತ ತಂದಾಗ ಅದನ್ನು ಗಂಭೀರವಾಗಿ ಪರಿಗಣಿಸಿ. ಏನಿಲ್ಲ ಅಂದ್ರೂ ಕೂಡ ಯಾರು ಅವರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೋ ಅವರನ್ನು ಕರೆಸಿ ಬುದ್ಧಿ ಹೇಳುವಂತಹ
ಕಾರ್ಯ ಹಾಗೂ ಮುಚ್ಚಳಿಕೆ ಬರೆಸ್ಕೊಳ್ಳುವಂಥ ಕಾರ್ಯ ನಿಮ್ಮಿಂದಾಗಲಿ. ಇದರಿಂದ ಅದೆಷ್ಟೋ ಹೆಣ್ಣು ಮಕ್ಕಳ ಮಾನ ಪ್ರಾಣ ಉಳಿಯುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡಿಕೊಳ್ತೇನೆ.